ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ದಿನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ ಮೌಲ್ಯಾಂಕನ ಮಾರ್ಚ್ 2024 ಮಾದರಿ ಪ್ರಶ್ನೋತ್ತರ ಪತ್ರಿಕೆಯಲ್ಲಿ 5ನೇ ತರಗತಿಯ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಈ ವಿಡಿಯೋದಲ್ಲಿ ಅವುಗಳ ಉತ್ತರದೊಂದಿಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನ ಮರಿಬೇಡಿ. 5ನೇ ತರಗತಿ ವಿಷಯ ಪರಿಸರ ಅಧ್ಯಯನ. ಒಟ್ಟಾರೆ 40 ಅಂಕಗಳಿಗಿರ್ತದೆ, 2 ಗಂಟೆ ಸಮಯ. ಸೊ ಮೊದಲು ವಿದ್ಯಾರ್ಥಿಗಳು ನೀವು ಭರ್ತಿ ಮಾಡಬೇಕಾಗಿರೋದು ನಿಮ್ಮ ಹೆಸರು, ನಿಮ್ಮ ಸ್ಯಾಟ್ಸ್ ನಂಬರ್ ಮತ್ತೆ ನಿಮ್ಮ ಸಹಿ, ಇದಿಷ್ಟನ್ನ ಮಾತ್ರ ನೀವು ಮಾಡಬೇಕು. ಉಳಿದಿದಂತಹದನ್ನ ಇನ್ವಿಜಿಲೇಷನ್ಗೆ ಬರುವಂತಹ ನಿಮ್ಮ ಶಿಕ್ಷಕರು ಅದನ್ನ ಫಿಲ್ ಮಾಡ್ತಾರೆ. ಸೊ ಈಗ ನಾವು ಡೈರೆಕ್ಟ್ ಆಗಿ ಕ್ವಶನ್ ಆನ್ಸರ್ಸ್ಗೆ ಹೋಗೋಣ. ಸೊ ಇಲ್ಲಿ ಫಸ್ಟ್ ನಿಮಗೆ MCQ ಕ್ವಶನ್ಸ್ ಇರ್ತದೆ, ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಇರ್ತವೆ. ಯಾವ್ದು ಕರೆಕ್ಟ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಮೇನ್ 1ರಿಂದ 20ರವರೆಗೆ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ, ಇದು ಸಸ್ಯ ಮೂಲದ ಆಹಾರ ಪದಾರ್ಥಗಳ ಸರಿಯಾದ ಜೋಡಿಯಾಗಿದೆ. ಸೊ ಈ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಬೆಣ್ಣೆ, ಮಜ್ಜಿಗೆ, ಹಾಲು, ತುಪ್ಪ, ಮೊಟ್ಟೆ, ಮಾಂಸ ಇವೆಲ್ಲ ಪ್ರಾಣಿಯಿಂದ ಬರುವಂತಹದ್ದು. ಧಾನ್ಯಗಳು ಮತ್ತು ತರಕಾರಿಗಳು ಇದು ಸಸ್ಯ ಮೂಲದ ಆಹಾರ ಪದಾರ್ಥ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ಬಾಲಕನೊಬ್ಬನಿಗೆ ಬೊಜ್ಜಿನ ಸಮಸ್ಯೆ ಉಂಟಾಗಿದೆ. ವೈದ್ಯರ ಯಾವ ಸಲಹೆಯಿಂದ ಅದರ ನಿವಾರಣೆ ಸಾಧ್ಯವಿಲ್ಲ? ಸೊ ಪ್ರಶ್ನೆಯವರು ನೆಗೆಟಿವ್ ಆಗಿ ಕೇಳಿದ್ದಾರೆ ನೋಡಿ. ಅವನಿಗೆ ಬೊಜ್ಜಿನ ಸಮಸ್ಯೆ ಇದೆ, ಸೊ ವೈದ್ಯರು ಯಾವ ಸಲಹೆ ಕೊಟ್ರೆ ಆ ಬೊಜ್ಜನ್ನ ಕಡಿಮೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಪ್ರಶ್ನೆ. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನೀವು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಆಪ್ಷನ್ ಎ ಅಂತ ಹಾಕ್ಬಿಡ್ತೀರಾ. ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಜಂಕ್ ಫುಡ್ಗಳ ಅನಿಯಮಿತ ಬಳಕೆಯನ್ನ ಮಾಡುವಂತ ಅವ್ರು ಏನಾದ್ರು ಸಲಹೆ ಕೊಟ್ರೆ ಆ ಬಾಲಕನಿಗೆ ಬೊಜ್ಜಿನ ಸಮಸ್ಯೆ ಕಡಿಮೆ ಆಗೋದಿಲ್ಲ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ವೈಯಕ್ತಿಕ ವಸತಿಯನ್ನ ಪ್ರತಿನಿಧಿಸುವಂತ ಸರಿಯಾದ ಹೇಳಿಕೆ. ವೈಯಕ್ತಿಕ ಅಂತ ಹೇಳಿದ್ರೆ ಕೇವಲ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳಿ ನಾವು ಕರಿತೀವಿ. ಸೊ ಕೇವಲ ಒಂದೇ ಕುಟುಂಬ ವಾಸವಾಗಿರುವಂತಹ ಕಟ್ಟಡ ಅದು ವೈಯಕ್ತಿಕ ವಸತಿಯನ್ನ ತೋರಿಸ್ತದೆ. ಯಾಕೆಂದ್ರೆ ಹಲವು ಕುಟುಂಬಗಳು ವಾಸಿಸೋದು ಅಥವಾ ಕಡಿಮೆ ಭೂಮಿಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ, ವಸತಿ ವ್ಯವಸ್ಥೆ, ಮೂಲಭೂತ ಸೌಲಭ್ಯಗಳು ಒಂದೇ ಕಡೆ ದೊರೆಯುವುದು ಇವ್ಯಾವುದು ವೈಯಕ್ತಿಕ ವಸತಿಯನ್ನು ಪ್ರತಿನಿಧಿಸುವುದಿಲ್ಲ. ಕೇವಲ ಒಂದೇ ಕುಟುಂಬ ವಾಸವಾಗಿರುವ ಕಟ್ಟಡ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 4ನೇ ಪ್ರಶ್ನೆ, ಮಂಜುಗೆಡ್ಡೆ ನೀರಾಗಿ ಬದಲಾಗೋದು, ನೀರು ನೀರಾವಿಯಾಗಿ ಬದಲಾಗೋದು. ಸೊ ಈ ಪ್ರಕ್ರಿಯೆಯನ್ನು ಪ್ರತಿನಿಧಿಸುವ ಸರಿಯಾದ ಅರಿವು ಯಾವುದಂದ್ರೆ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ. ಯಾಕೆಂದ್ರೆ ಮಂಜುಗೆಡ್ಡೆ ಘನವಾಗಿರುತ್ತೆ, ಅದನ್ನ ಬಿಸಿ ಮಾಡಿದಾಗ ದ್ರವ ರೂಪಕ್ಕೆ ನೀರಿನ ರೂಪಕ್ಕೆ ಬರುತ್ತೆ, ಮತ್ತೆ ಬಿಸಿ ಮಾಡಿದ್ರೆ ನೀರಾವಿ ಅಂದ್ರೆ ಅನಿಲ ರೂಪಕ್ಕೆ ಹೋಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 5th ಕ್ವಶನ್, ಮನೆಯಲ್ಲಿರುವ ನೀರಿನ ಪಾತ್ರೆಗೆ ಆಕಸ್ಮಿಕವಾಗಿ ಅಡುಗೆ ಎಣ್ಣೆಯು ಬೆರೆತಿದೆ. ಈ ಪ್ರಕ್ರಿಯೆಯ ಪರಿಣಾಮ ಮತ್ತು ಕಾರಣವೇನು? ಸೊ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಒಂದು ನೀರಿನ ಪಾತ್ರೆಗೆ ಎಣ್ಣೆ ಬೆರೆತಿದೆ ಅಂದ್ರೆ, ಯಾಕೆಂದ್ರೆ ನೀರಿನ ಮೇಲೆ ಎಣ್ಣೆ ತೇಲ್ತಾ ಇರುತ್ತೆ. ಯಾಕೆ ತೇಲುತ್ತೆ ಅಂತ ಹೇಳಿದ್ರೆ ಎಣ್ಣೆಯ ಸಾಂದ್ರತೆ ಕಡಿಮೆ ಇರೋದ್ರಿಂದ ಅದು ಮೇಲ್ಗಡೆ ತೇಲ್ತಾ ಇರುತ್ತೆ. ಓಕೆನಾ? ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 6ನೇ ಪ್ರಶ್ನೆ, ಇದು ನೈಸರ್ಗಿಕ ಧಾತುವಿಗೆ ಒಂದು ಉದಾಹರಣೆಯಾಗಿದೆ. ಸೊ ಕೊಟ್ಟಿರೋದ್ರಲ್ಲಿ ಕಬ್ಬಿಣ ಮತ್ತೆ ಪ್ಲುಟೋನಿಯಂ ಧಾತುಗಳು, ಆದರೆ ಕಬ್ಬಿಣ ನೈಸರ್ಗಿಕ ಧಾತು, ಇದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಯಾವುದು? ಪ್ಲುಟೋನಿಯಂ. ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಎ ಕಬ್ಬಿಣ ಇಸ್ ದ ರೈಟ್ ಆನ್ಸರ್. 7ನೇ ಪ್ರಶ್ನೆ, ಕಬ್ಬಿಣ ಮತ್ತೆ ಗಂಧಕಗಳು ಬೆರೆತಾಗ ಅವು ತಮ್ಮ ಮೂಲ ಲಕ್ಷಣಗಳನ್ನ ಉಳಿಸಿಕೊಂಡಿರ್ತವೆ. ಹಾಗಾದರೆ ಉಂಟಾಗುವ ವಸ್ತುವು ಈ ಗುಂಪಿಗೆ ಸೇರುತ್ತದೆ. ಸೊ ಮೂಲ ಲಕ್ಷಣವನ್ನ ಉಳಿಸ್ಕೊಂಡಿದ್ದಾವೆ ಅಂತ ಹೇಳಿದ್ರೆ ಅದು ಮಿಶ್ರಣ ಆಗುತ್ತೆ. ಯಾಕೆಂತ ಹೇಳಿದ್ರೆ ಅವೆರಡೂ ಬೆರೆತಾಗ ಹೊಸ ಲಕ್ಷಣ, ಹೊಸ ಗುಣಗಳು ಬರ್ತವೆ, ಅದು ಸಂಯುಕ್ತಗಳಾಗುವಂತಹದ್ದು. ಆದ್ರೆ ಇವರು ಪ್ರಶ್ನೆ ಏನ್ ಕೇಳಿದಾರೆ ಅಂದ್ರೆ ಅದೇ ಗುಣಗಳನ್ನ ಉಳಿಸ್ಕೊಂಡಿದೆ ಅಂದ್ರೆ ಅದು ಮಿಶ್ರಣ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಸಾರಿ. 8ನೇ ಪ್ರಶ್ನೆ, ಟಿವಿಯ ರಿಮೋಟ್ಗಳು ಕೆಲಸ ಮಾಡಲು ಸಾಮಾನ್ಯವಾಗಿ ಬಳಸುವ ಶಕ್ತಿ ರೂಪ. ಸೊ ಒಳಗಡೆ ಬ್ಯಾಟ್ರಿಗಳನ್ನ ಬಳಸಿರ್ತೀವಿ, ಅದರಲ್ಲಿ ಗ್ರಾಫೈಟ್ ರಾಡ್ಸ್ ಅನ್ನ ಬಳಸಿರ್ತೀವಿ, ಅಲ್ಲಿ ರಾಸಾಯನಿಕ ಶಕ್ತಿ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 9ನೇ ಪ್ರಶ್ನೆ, ಎಕ್ಸ್ ಪಟ್ಟಿಯಲ್ಲಿ ಕೆಲವು ಚಟುವಟಿಕೆಗಳು ಮತ್ತು ವೈ ಪಟ್ಟಿಯಲ್ಲಿ ಅದರಿಂದ ಉಳಿಸಬಹುದಾದ ಶಕ್ತಿಯ ಆಕಾರಗಳನ್ನು ನೀಡಿದೆ. ಅವುಗಳಲ್ಲಿ ಸರಿಯಾದಂತಹ ಹೊಂದಿಸಿದ ಜೋಡಿ ಯಾವುದು? ಸೊ ಇಲ್ಲಿ ನೋಡಿ ಮಕ್ಕಳ 4 ಆಪ್ಷನ್ ಕೊಟ್ಟಿದ್ದಾರೆ. ಕೊಟ್ಟಿರೋದ್ರಲ್ಲಿ ಕರೆಕ್ಟ್ ಆಗಿರುವಂತಹದ್ದು ಆಪ್ಷನ್ ಎ. ಏಕೆಂತ ಹೇಳಿದ್ರೆ ಹತ್ತಿರದ ಸ್ಥಳಗಳಿಗೆ ನಡಿಗೆ ಮೂಲಕ ಹೋಗೋದ್ರಿಂದ ನಾವು ಇಂಧನ ಶಕ್ತಿಯನ್ನ ಉಳಿಸಬಹುದು. ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಎ ರೈಟ್ ಆನ್ಸರ್.
10ನೇ ಪ್ರಶ್ನೆ, ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ ಬಿ, ಬುಧ ಗ್ರಹ. ನಮಗೆ ಗೊತ್ತಿದೆ, ಹಾಗಾಗಿ ಆಪ್ಷನ್ ಬಿ, ಬುಧ ಇಸ್ ದ ರೈಟ್ ಆನ್ಸರ್. 11th ಕ್ವಶನ್, ಹಿಮಾಲಯದ ಪರ್ವತದ ತಗ್ಗು ಭಾಗಗಳಲ್ಲಿರುವ ಸಮದಟ್ಟಾದ ನೀಳ ಮತ್ತು ವಿಶಾಲವಾದ ಭಾಗಗಳಿಗೆ ನಾವು ಡೋನ್ ಅಂತ ಹೇಳಿ ಕರಿತೀವಿ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 12ನೇ ಪ್ರಶ್ನೆ, ಇದು ಒಂದು ಕೇಂದ್ರಾಡಳಿತ ಪ್ರದೇಶ ಅಲ್ಲ. ಕೊಟ್ಟಿರೋ 4ರಲ್ಲಿ ಮಣಿಪುರ ಕೇಂದ್ರಾಡಳಿತ ಪ್ರದೇಶ ಅಲ್ಲ. ಇನ್ನುಳಿದಂತಹ ಪಾಂಡಿಚೇರಿ, ಚಂಡೀಗರ್ ಮತ್ತೆ ಡಿಯು ಡಮನ್ ಇವೆಲ್ಲ ಕೇಂದ್ರಾಡಳಿತ ಪ್ರದೇಶ ಆಗಿರುತ್ತೆ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದಿಷ್ಟು ಮಕ್ಕಳ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ನಿಮಗೆ ಸೆಕೆಂಡ್ ಮೇನಲ್ಲಿ 13ರಿಂದ 24ರವರೆಗಿನ ಪ್ರಶ್ನೆಗಳಿಗೆ ನಿಮಗೆ ಪ್ರಶ್ನೆಗಳು ಇರ್ತವೆ, 2 ಅಂಕದ ಪ್ರಶ್ನೆಗಳು. ಮೊದಲನೇದಾವು 13ನೇ ಪ್ರಶ್ನೆ, ಶೀತಕ ಸಂಗ್ರಹಣೆ ವ್ಯವಸ್ಥೆ ಇಲ್ಲದ ಮನೆಯಲ್ಲಿ ಆಹಾರ ಪದಾರ್ಥಗಳು ಕೆಡದಂತೆ ಸಂರಕ್ಷಿಸುವ 2 ವಿವಿಧ ಕ್ರಮಗಳನ್ನ ಉದಾಹರಣೆಯೊಂದಿಗೆ ಸೂಚಿಸಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಆಕ್ಚುಲಿ ಅವ್ರು ಕೇಳಿರೋದು ರೆಫ್ರಿಜರೇಟರ್ ಇಲ್ಲ ಅಂದ್ರೆ ಮನೆಗಳಲ್ಲಿ ಯಾವ ರೀತಿ ಸಂರಕ್ಷಿಸ್ತಾರೆ. ಒಂದು, ಕಾಳುಗಳನ್ನ ಕೆಡದಂತೆ ಉಪ್ಪನ್ನ ಬೆರೆಸಿ ಇಡುವಂತಹದ್ದು, ಮತ್ತೆ ನ್ಯೂಸ್ ಪೇಪರ್ನಲ್ಲಿ ನಿಂಬೆ ಹಣ್ಣನ್ನ ಸುತ್ತಿ ಇಟ್ರೆ ಅದು ಕೆಡುವುದಿಲ್ಲ. ಸೊ ಈ ರೀತಿ ಮಾಡೋದ್ರಿಂದ ಅವುಗಳನ್ನ ನಾವು ಸಂರಕ್ಷಿಸಬಹುದು. 14ನೇ ಪ್ರಶ್ನೆ, ಹಳ್ಳಿಯೊಂದು ಉತ್ತಮ ಗ್ರಾಮ ಪ್ರಶಸ್ತಿಗೆ ಭಾಜನವಾಗಿದೆ. ಆ ಪ್ರಶಸ್ತಿಗೆ ಅರ್ಹವಾಗಲು ಈ ಗ್ರಾಮವು ಹೊಂದಿರಬೇಕಾದಂತಹ 4 ಅಂಶಗಳನ್ನು ಪಟ್ಟಿ ಮಾಡಿ. ಸೊ ಮೊದಲನೇದಾಗಿ ಉತ್ತಮ ಒಳಚರಂಡಿ ವ್ಯವಸ್ಥೆ ಇರಬೇಕು, ಉತ್ತಮ ನೀರಿನ ವ್ಯವಸ್ಥೆ ಇರಬೇಕು, ಉತ್ತಮ ರಸ್ತೆ ಸೌಲಭ್ಯ ಇರಬೇಕು, ಉತ್ತಮ ಶಿಕ್ಷಣ ವ್ಯವಸ್ಥೆ ಇರಬೇಕು, ಆಸ್ಪತ್ರೆ ವ್ಯವಸ್ಥೆ ಇರಬೇಕು. ಇವೆಲ್ಲವನ್ನ ಸೇರಿದ್ರೆ ಮಾತ್ರ ಅದೊಂದು ಉತ್ತಮ ಗ್ರಾಮ ಪ್ರಶಸ್ತಿಗೆ ಅದು ಭಾಜನವಾಗಲಿಕ್ಕೆ ಸಾಧ್ಯ ಆಗತ್ತೆ. 15ನೇ ಪ್ರಶ್ನೆ, ದ್ರವ್ಯದ 2 ಲಕ್ಷಣಗಳು ಯಾವ್ಯಾವು? ಸೊ ದ್ರವ್ಯ ಅಂತ ಹೇಳಿದ್ರೆ ಅದಕ್ಕೆ 2 ಲಕ್ಷಣ ಇರುತ್ತೆ. ಒಂದು, ದ್ರವ್ಯವು ತೂಕವನ್ನ ಹೊಂದಿರ್ತದೆ, ದ್ರವ್ಯವು ಸ್ಥಳವನ್ನ ಆಕ್ರಮಿಸ್ತದೆ. ಸೊ ಇವೆರಡರಿಂದ ನಾವು ಹೇಳ್ಬೋದು ಅದು ಒಂದು ದ್ರವ್ಯ ಅಂತ ಹೇಳಿ. 16ನೇ ಪ್ರಶ್ನೆಗೆ ಹೋಗೋಣ. ಸಂಪೂರ್ಣ ಸಾಂಬಾರು ತುಂಬಿರುವ ಪಾತ್ರೆಗೆ ನಾವು ಉಪ್ಪನ್ನು ಹಾಕಿದರೂ ಸಾಂಬಾರು ಹೊರಚೆಲ್ಲುವುದಿಲ್ಲ ಏಕೆ? ಯಾಕೆಂತ ಹೇಳಿದ್ರೆ ಸಾಂಬಾರು ದ್ರವವಾಗಿರ್ತದೆ, ದ್ರವದಲ್ಲಿ ಕಣಗಳ ನಡುವೆ ಅಂತರವಿದ್ದು ಉಷ್ಣವನ್ನ ನಾವು ಉಪ್ಪನ್ನ ಹಾಕಿದಾಗ ಉಪ್ಪು ಏನಾಗುತ್ತೆ, ಕರಗಿ ಉಳಿದ ಜಾಗವನ್ನ ಆಕ್ರಮಿಸ್ತದೆ, ಆಗ ಸಾಂಬಾರು ಚೆಲ್ಲೋದಿಲ್ಲ. ಇದರಿಂದಾಗಿ ಸಾಂಬಾರು ಒಳಗಡೆ ಉಪ್ಪು ಹಾಕಿದ್ರು ಸಹ ಸಾಂಬಾರು ಚೆಲ್ಲೋದಿಲ್ಲ. 17ನೇ ಪ್ರಶ್ನೆ, 4 ಸಂಯುಕ್ತ ವಸ್ತುಗಳಿಗೆ ಉದಾಹರಣೆಯನ್ನ ಕೊಡಿ. ಸೊ 4 ಸಂಯುಕ್ತ ವಸ್ತುಗಳಿಗೆ ನೀವು ಯಾವ್ದು ಬೇಕಾದ್ರೂ ಕೊಡ್ಬೋದು ಮಕ್ಕಳ. ಸೊ ನಾನಿಲ್ಲಿ ನಿಮಗೆ ಉಪ್ಪು, ನೀರು, ಇಂಗಾಲದ ಡೈಆಕ್ಸೈಡ್ ಮತ್ತೆ ನೈಟ್ರಿಕ್ ಆಕ್ಸೈಡ್ ಇವು 4 ನಾನಿಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ಸಂಯುಕ್ತಗಳನ್ನ ಕೊಡಬಹುದು. 18ನೇ ಪ್ರಶ್ನೆ, ಸ್ನಾಯು ಶಕ್ತಿಯಿಂದ ಮಾಡುವ 4 ಕೆಲಸಗಳನ್ನ ತಿಳಿಸಿರಿ. ಸ್ನಾಯು ಶಕ್ತಿ ಅಂದ್ರೆ ನಿಮ್ಮ ಮಸಲ್ಸ್ ಅನ್ನ ಬಳಸ್ಕೊಂಡು ಮಾಡುವಂಥದ್ದು, ನಡೆಯುವುದು, ಬಟ್ಟೆ ತೊಳೆಯುವುದು, ಆಟ ಆಡುವುದು, ನೀರು ಸೇದುವುದು. ಸೊ ಇವೆಲ್ಲ ನಿಮ್ಮ ಸ್ನಾಯುವನ್ನ ಬಳಸ್ಕೊಂಡೆ ಮಾಡುವಂತ ಕೆಲಸಗಳು. 19ನೇ ಪ್ರಶ್ನೆ, ಕೋಷ್ಟಕವನ್ನ ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ಸ್ನಾಯು ಶಕ್ತಿಯ ರೂಪ ಯಾವುದಕ್ಕೆ ಬದಲಾಗ್ತಾ ಇದೆ? ಯಾಂತ್ರಿಕ ಶಕ್ತಿ. ಹಾಗಾದ್ರೆ ಸ್ನಾಯುವಿಂದ ಯಾಂತ್ರಿಕವಾಗಿ ಬದಲಾಗ್ತಾ ಇದೆ ಅಂದ್ರೆ ಏನು ಚಟುವಟಿಕೆ ಇರ್ಬೋದು? ಒಂದು ವಸ್ತುವನ್ನ ತಳ್ಳೋದು ಅಥವಾ ಒಂದು ವಸ್ತು ಆಟ ಆಡೋದು. ಸೊ ಒಂದು ವಸ್ತುವನ್ನ ತಳ್ಳೋದು ಅಂತೇಳಿ ನಾವು ಹಾಕೊಳ್ಳೋಣ. ಸೊ ಇಲ್ಲಿ ವಿದ್ಯುತ್ ಶಕ್ತಿ ಇದೆ, ಇಲ್ಲಿ ಚಟುವಟಿಕೆ ಫ್ಯಾನ್ ಚಲನೆ ಆಗ್ತಾ ಇದೆ, ಹಾಗಾಗಿ ವಿದ್ಯುತ್ ಶಕ್ತಿ ಏನಾಗಿ ಬದಲಾಗ್ತಾ ಇದೆ? ಸೊ ಇಲ್ಲಿ ಯಾಂತ್ರಿಕ ಶಕ್ತಿಯಾಗಿ ಬದಲಾಗ್ತಾ ಇದೆ, ಹಾಗಾಗಿ ಉತ್ತರ ಯಾಂತ್ರಿಕ ಶಕ್ತಿ. ನೆಕ್ಸ್ಟ್, ಉಷ್ಣ ಶಕ್ತಿಗೆ ಬದಲಾಗಿದೆ ಧಾನ್ಯವನ್ನು ಒಣಗಿಸುವುದು. ಹಾಗಾಗಿ ಇಲ್ಲಿ ಏನಾಗಿದೆ? ಸೌರಶಕ್ತಿಯನ್ನ ಬಳಸ್ಕೊಂಡೋದು ಉಷ್ಣ ಶಕ್ತಿಯಾಗಿ ಬದಲಾಗಿ ಧಾನ್ಯಗಳು ಒಣಗ್ತಾ ಇದೆ, ಹಾಗಾಗಿ ಸೌರಶಕ್ತಿ ರೈಟ್ ಆನ್ಸರ್. ಇಂಧನ ಶಕ್ತಿ ಉಷ್ಣ ಶಕ್ತಿಯಾಗಿ ಬದಲಾಗ್ತಾ ಇದೆ, ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ? ಥರ್ಮಲ್ ವಿದ್ಯುತ್ ಕೇಂದ್ರಗಳಲ್ಲಿ ಕಲ್ಲಿದ್ದಲನ್ನ ಉರಿಸಿದಾಗ ಉಷ್ಣ ಶಕ್ತಿ ಉಂಟಾಗ್ತದೆ. ಸೊ ಹಾಗಾಗಿ ಇದಿಷ್ಟನ್ನ ನೀವು ಬರೆದ್ರೆ ಸಾಕು. ನೆಕ್ಸ್ಟ್ 20ನೇ ಪ್ರಶ್ನೆ, ಸೌರ ವ್ಯೂಹ ಚಿತ್ರ ರಚಿಸಿ ಕೆಳಗಿನ ಆಕಾಶಕಾಯಗಳನ್ನ ಗುರುತಿಸಿ. ಸೊ ನಾನು ಇಲ್ಲಿ ನಿಮಗೆ ಚಿತ್ರ ಕೊಟ್ಟಿದ್ದೀನಿ ಮಕ್ಕಳ, ನೀವು ರಚಿಸಬೇಕು. ಫಸ್ಟ್ ಸೂರ್ಯ, ಬುಧ ಗ್ರಹ, ಶುಕ್ರ, ಭೂಮಿ, ಮಂಗಳ ಈ ರೀತಿ ನೀವು ಬಿಡಿಸಿ ಆಗ ಯಾವ ಕಾಯಗಳನ್ನ ಕೇಳಿದರೆ ಅದನ್ನ ರಚಿಸಿದರೆ ನಿಮಗೆ 2 ಅಂಕಗಳು ಸಿಗ್ತವೆ. 21ನೇ ಪ್ರಶ್ನೆ, ನಮ್ಮ ರಾಜ್ಯದ ಯಾವುದಾದರೂ 4 ನದಿಗಳನ್ನ ಹೆಸರಿಸಿ. ಸೊ ನಮ್ಮ ಯಾವುದಾದ್ರೂ ಸರಿ, ಕಾವೇರಿ ನದಿ, ನೇತ್ರಾವತಿ ನದಿ, ಶರಾವತಿ ನದಿ, ಸೊ ಕೃಷ್ಣ ನದಿ. ಸೊ ಈ ನದಿಗಳನ್ನ ನೀವು ಹೆಸರಿಸಬಹುದು.
22ನೇ ಪ್ರಶ್ನೆ, ಭಾರತ ಸರ್ಕಾರವು ಸಾಧಕರಿಗೆ ರಾಷ್ಟ್ರ ಮಟ್ಟದಲ್ಲಿ ನೀಡುವ ಯಾವುದಾದರೂ 4 ಗೌರವ ಪ್ರಶಸ್ತಿಗಳು ಯಾವ್ದ್ಯಾವುದು? ಭಾರತ ರತ್ನ ಪ್ರಶಸ್ತಿ, ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. ಇಷ್ಟು ಪ್ರಶಸ್ತಿಗಳನ್ನು ರಾಷ್ಟ್ರ ಮಟ್ಟದಲ್ಲಿ ನೀಡಿ ಗೌರವಿಸ್ತಾರೆ. 23ನೇ ಪ್ರಶ್ನೆ, ಮೈದಾನ ಪ್ರದೇಶಗಳಲ್ಲಿ ವಾಸ್ತುಶಿಲ್ಪಗಳ ರಚನೆಗೆ ಸಹಕಾರಿಯಾಗುವ 4 ಅಂಶಗಳನ್ನು ಪಟ್ಟಿ ಮಾಡಿ. ಸೊ ಮೊದಲನೇದು, ಮನೆಗಳನ್ನ ಕಲ್ಲು, ಮಣ್ಣು, ಇಟ್ಟಿಗೆಗಳಿಂದ ನಿರ್ಮಿಸಿರುತ್ತಾರೆ. ಮತ್ತೆ ದಪ್ಪ ಗೋಡೆಗಳಿರ್ತವೆ, ಅಲ್ಲಿ ಚೌಕ ಅಥವಾ ಆಯತಾಕಾರದಲ್ಲಿ ಮನೆಗಳನ್ನು ಅವರು ನಿರ್ಮಿಸಿರುತ್ತಾರೆ. ಸೂಕ್ತವಾದ ಗಾಳಿ ಬೆಳಕಿನ ವ್ಯವಸ್ಥೆ ಇರ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಇದಕ್ಕೆ 4 ಅಂಕ ಮಕ್ಕಳ. ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳನ್ನು ಗುರುತಿಸಿ ಹೆಸರಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಮೊದಲನೇ ಪ್ರಶ್ನೆ ಏನು ಕೇಳಿದ್ದಾರೆ, ಅದರಲ್ಲಿ ಗುರುತಿಸ್ಲಿಕ್ಕೆ ಭಾರತದ ದಕ್ಷಿಣ ನೆರೆ ರಾಷ್ಟ್ರ. ಭಾರತದ ದಕ್ಷಿಣ ನೆರೆ ರಾಷ್ಟ್ರ ಅಂತ ಹೇಳಿದ್ರೆ ನೀವು ಶ್ರೀಲಂಕಾ, ಮಾಲ್ಡೀವ್ ಅನ್ನಾದ್ರೂ ಬೇಕಾದ್ರೆ ಗುರುತಿಸ್ಬೋದು. ಭಾರತದ ಪಶ್ಚಿಮದಲ್ಲಿರುವ ಸಮುದ್ರ ಆಬ್ವಿಯಸ್ಲಿ ಅರಬ್ಬಿ ಸಮುದ್ರಗಳು. ನೆಕ್ಸ್ಟ್ ಭಾರತದ ರಾಜಧಾನಿ ದೆಹಲಿ. ನೆಕ್ಸ್ಟ್ ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಗಳು. ಸೊ ಇಲ್ಲಿಗೆ ದೆಹಲಿ ಬರುತ್ತೆ ಮಕ್ಕಳ, ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ದೆಹಲಿ ಬರುತ್ತೆ. ತದನಂತರ ಅವ್ರು ಕೇಳಿರೋದು ಪಶ್ಚಿಮದ ಸಮುದ್ರ, ಅರಬ್ಬಿ ಸಮುದ್ರ ಇಲ್ಲಿ ಬರ್ತದೆ. ಆಮೇಲೆ ಅವರು ನೆರೆ ರಾಷ್ಟ್ರ, ದಕ್ಷಿಣದ ನೆರೆ ರಾಷ್ಟ್ರ, ಇಲ್ಲಿ ಶ್ರೀಲಂಕಾ ಬರುತ್ತೆ. ಶ್ರೀಲಂಕಾ ಮತ್ತೆ ಮಾಲ್ಡೀವ್ಸ್ ಎರಡನ್ನ ನೀವು ಬರ್ಕೋಬಹುದು. ಮತ್ತೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಈ ಕಡೆ ಬರ್ತದೆ. ಸೊ ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಡ್ರೆ ಈಸಿಯಾಗಿ ನೀವು 4 ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು 5ನೇ ತರಗತಿಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ವಿಷಯಕ್ಕೆ ಮತ್ತೆ ಗಣಿತ ವಿಷಯ ಮತ್ತೆ ಈಗ ವಿಜ್ಞಾನದ ವಿಷಯ ಸಂಪೂರ್ಣವಾಗಿ ನಾನು ನಿಮಗೆ ಆನ್ಸರನ್ನು ಕೊಟ್ಟಿದ್ದೀನಿ. ಅವುಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ನೋಡಿ ಅದರ ಉಪಯೋಗವನ್ನು ಪಡ್ಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.